ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗರ್ಭಾವಸ್ಥೆಯನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುವ ಒಂದು ಬಹಳ ಮುಖ್ಯವಾದ ವೈದ್ಯಕೀಯ ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಹೆಸರು ಡಿಪ್ಸಿ. ಅಷ್ಟಕ್ಕೂ ಈ ಪರೀಕ್ಷೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಯಾಕೆ ಇಷ್ಟು ನಿರ್ಣಾಯಕ ಅನ್ನೋದನ್ನ ನೋಡೋಣ ಬನ್ನಿ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲಿಗೆ ಗರ್ಭಾವಸ್ಥೆಯಲ್ಲಿ ನಡೆಯುವ ಒಂದು ಗುಪ್ತ ಹಗ್ಗಜಗ್ಗಾಟದ ಬಗ್ಗೆ ಮಾತಾಡೋಣ. ಆಮೇಲೆ ಈ ಸಕ್ಕರೆ ಪರೀಕ್ಷೆ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅದಕ್ಕೆ ಉಪವಾಸ ಯಾಕೆ ಬೇಕಿಲ್ಲ ಅನ್ನೋದು ಕೂಡ ಒಂದು ಕುತೂಹಲಕಾರಿ ವಿಷಯ. ಆಮೇಲೆ ಆ 140 ಅನ್ನೋ ಸಂಖ್ಯೆಯ ಮಹತ್ವ ಏನು, ಮತ್ತೆ ಗರ್ಭಾವಸ್ಥೆಯ ಬೇರೆ ಬೇರೆ ಹಂತಗಳಲ್ಲಿ ಯಾಕೆ ಪರೀಕ್ಷೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಕೊನೆಗೆ ಪರೀಕ್ಷೆಯ ಫಲಿತಾಂಶಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಗರ್ಭಾವಸ್ಥೆಯ ಗುಪ್ತ ಹಗ್ಗಜಗ್ಗಾಟ. ಅಷ್ಟಕ್ಕೂ ಈ ಪರೀಕ್ಷೆಯ ಅವಶ್ಯಕತೆ ಯಾಕೆ ಬರುತ್ತೆ, ಇದರ ಹಿಂದಿನ ಕಾರಣ ಏನು, ಅದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಗೊತ್ತಾ, ಪ್ರತಿಯೊಂದು ಗರ್ಭಾವಸ್ಥೆಯಲ್ಲೂ ದೇಹದೊಳಗೆ ಒಂದು ರೀತಿಯ ಗುಪ್ತ ಹಗ್ಗಜಗ್ಗಾಟ ನಡೀತಾನೇ ಇರುತ್ತೆ. ಅರೆ, ಇದೇನಪ್ಪ ಹಗ್ಗಜಗ್ಗಾಟ ಅಂತ ಯೋಚನೆ ಮಾಡ್ತಿದ್ದಿಲ್ಲ? ಇದು ಬೇಸಿಕಲಿ ತಾಯಿ ಮತ್ತು ಮಗುವಿನ ದೇಹದ ಅಗತ್ಯಗಳ ನಡುವಿನ ಒಂದು ಸೂಕ್ಷ್ಮ ಜೈವಿಕ ಸಮರ. ಈ ಡಿಪ್ಸಿ ಪರೀಕ್ಷೆಯನ್ನ ವಿನ್ಯಾಸಗೊಳಿಸಿರೋದೇ ಈ ಹಗ್ಗಜಗ್ಗಾಟವನ್ನ ಅಳೆಯಲಿಕ್ಕೆ. ಇದನ್ನ ಹೀಗರ್ಥ ಮಾಡ್ಕೊಳ್ಬೋದು ನೋಡಿ. ಒಂದು ಕಡೆ ಪ್ಲಾಸೆಂಟಾ ಅಂದ್ರೆ ಮಾಸು. ಅದರ ಕೆಲ್ಸ ಏನು? ಮಗುವಿನ ಬೆಳವಣಿಗೆಗೆ ಸಾಕಷ್ಟು ಶಕ್ತಿ ಬೇಕು, ಅದಕ್ಕೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ಲಿ ಅಂತ ಅದು ಪ್ರಯತ್ನಿಸುತ್ತೆ. ಅದೇ ಇನ್ನೊಂದು ಕಡೆ ತಾಯಿಯ ಪ್ಯಾನ್ಕ್ರಿಯಾಸ್ ಇದೆ. ಅದರ ಜವಾಬ್ದಾರಿ ಏನು? ತಾಯಿಯ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡುವುದು. ಸೊ ಪ್ಲಾಸೆಂಟಾ ಸಕ್ಕರೆಯನ್ನ ಜಾಸ್ತಿ ಮಾಡಕ್ ನೋಡಿದ್ರೆ ಪ್ಯಾನ್ಕ್ರಿಯಾಸ್ ಅದನ್ನ ಕಮ್ಮಿ ಮಾಡಕ್ ನೋಡುತ್ತೆ. ಇದೇ ನೋಡಿ ಆ ಜೈವಿಕ ಹಗ್ಗಜಗ್ಗಾಟ ಅಂದ್ರೆ. ನಿಜ ಹೇಳ್ಬೇಕಂದ್ರೆ ಈ ಹಗ್ಗಜಗ್ಗಾಟ ಗರ್ಭಾವಸ್ಥೆಯ ಒಂದು ಸಹಜ ಪ್ರಕ್ರಿಯೆ, ಇದು ಬೇಕೇ ಬೇಕು. ಆದ್ರೆ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಈ ಬ್ಯಾಲೆನ್ಸ್, ಈ ಸೂಕ್ಷ್ಮ ಸಮತೋಲನ ಸ್ವಲ್ಪ ತಪ್ಪಿ ಹೋಗತ್ತೆ. ಆಗ ಗರ್ಭಾವಸ್ಥೆಯ ಮಧುಮೇಹದಂತಹ ಕೆಲವು ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಚೆಕಪ್ ಬೇಕಾಗತ್ತೆ. ಅದಕ್ಕೆ ಡಿಪ್ಸಿ ಪರೀಕ್ಷೆಯನ್ನ ನಾವು ಕೇವಲ ಒಂದು ಮಾಮೂಲಿ ಬ್ಲಡ್ ಟೆಸ್ಟ್ ಅಂತ ಅನ್ಕೊಳ್ಬಾರದು. ಇದು ಅದಕ್ಕಿಂತ ಹೆಚ್ಚು. ಇದೊಂದು ರೀತಿ ಮೆಟಬಾಲಿಕ್ ಸ್ಟ್ರೆಸ್ ಟೆಸ್ಟ್. ಅಂದ್ರೆ ದೇಹದ ಸಕ್ಕರೆಯನ್ನ ಸಂಸ್ಕರಿಸೋ ವ್ಯವಸ್ಥೆಗೆ ಒಂದು ಚಾಲೆಂಜ್ ಕೊಟ್ಟು ಅದು ಒತ್ತಡದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದು. ಆ ಹಗ್ಗಜಗ್ಗಾಟದಲ್ಲಿ ತಾಯಿಯ ದೇಹ ಸಕ್ಕರೆಯನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದೆ ಅಂತ ಕಂಡಿಡಿಯೋದೇ ಈ ಪರೀಕ್ಷೆಯ ಮುಖ್ಯ ಉದ್ದೇಶ. ಓಕೆ, ಆ ಜೈವಿಕ ಹಗ್ಗಜಗ್ಗಾಟವನ್ನ ಅಳೆಯುವ ಈ ಸ್ಟ್ರೆಸ್ ಟೆಸ್ಟ್ ಬಗ್ಗೆ ಈಗ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ಪರೀಕ್ಷೆಯನ್ನ ಮಾಡೋದು ಹೇಗೆ? ಬನ್ನಿ, ನಮ್ಮ ಮುಂದಿನ ವಿಭಾಗದಲ್ಲಿ ಅದರ ಸರಳ ವಿಧಾನವನ್ನ ನೋಡೋಣ. ಈ ಡಿಪ್ಸಿ ಪರೀಕ್ಷೆಯ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬಾನೇ ಸರಳ. ಕೇವಲ 3 ಸುಲಭ ಹಂತಗಳು. ಮೊದಲನೆಯದಾಗಿ 75 ಗ್ರಾಂ ಗ್ಲೂಕೋಸ್ ಬೆರೆಸಿದ ನೀರನ್ನ ಕುಡಿಬೇಕು. ಎರಡನೆಯ ಹಂತ, ನಿಖರವಾಗಿ 2 ಗಂಟೆಗಳ ಕಾಲ ಕಾಯ್ಬೇಕು. ಆಮೇಲೆ ಮೂರನೆಯ ಹಾಗೂ ಕೊನೆಯ ಹಂತದಲ್ಲಿ ಒಂದೇ ಒಂದು ಸಲ ರಕ್ತದ ಸ್ಯಾಂಪಲ್ ಕೊಟ್ರೆ ಸಾಕು. ಅಷ್ಟೇ, ಪರೀಕ್ಷೆ ಮುಗೀತು. ಪರೀಕ್ಷೆ ಎಷ್ಟು ಸುಲಭ ಅಂತ ನೋಡಿದ್ವಿ ಅಲ್ವಾ? ಈಗ ಈ ಪರೀಕ್ಷೆಯ ಒಂದು ಬಹಳ ವಿಶಿಷ್ಟವಾದ ಮತ್ತು ಪ್ರಮುಖವಾದ ಅಂಶದ ಬಗ್ಗೆ ಮಾತಾಡೋಣ. ಅದ್ಯಾವ್ದು ಗೊತ್ತಾ? ಬಹುಶಃ ಈ ಪ್ರೋಟೋಕಾಲ್ನ ಅತ್ಯುತ್ತಮ ಭಾಗ ಅಂದ್ರೆ ಇದೇನೆ. ಈ ಪರೀಕ್ಷೆ ಮಾಡಿಸ್ಕೊಳ್ಳೋಚೆ ಉಪವಾಸ ಇರ್ಬೇಕಾಗಿಲ್ಲ. ಹೌದು, ನೀವು ಕೇಳಿದ್ದು ಸರಿ. ಕೊನೆ ಸಲ ಯಾವಾಗ ಊಟ ಮಾಡಿದ್ರಿ ಅನ್ನೋದನ್ನ ಯೋಚನೆ ಮಾಡದೆ ದಿನದ ಯಾವುದೇ ಹೊತ್ತಿನಲ್ಲಿ ಕ್ಲಿನಿಕ್ಗೆ ಹೋಗಿ ಈ ಪರೀಕ್ಷೆ ಮಾಡಿಸಬಹುದು. ಇದು ಗರ್ಭಿಣಿಯರಿಗೆ ನಿಜವಾಗಿಯೂ ದೊಡ್ಡ ಅನುಕೂಲ. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಉದ್ದೇಶ ಏನಂದ್ರೆ, ಕೃತಕವಾಗಿ ಉಪವಾಸ ಮಾಡಿದ ಸ್ಥಿತಿಯಲ್ಲ, ಬದಲಿಗೆ ನಮ್ಮ ದೈನಂದಿನ ನಿಜ ಜೀವನದ ಪರಿಸ್ಥಿತಿಗಳಲ್ಲಿ ದೇಹವು ಸಕ್ಕರೆಯನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದರ ಒಂದು ನಿಖರವಾದ ಚಿತ್ರಣವನ್ನ ಪಡೆಯೋದು. ಆಗ ತಾನೇ ರಿಸಲ್ಟ್ ಹೆಚ್ಚು ವಾಸ್ತವಿಕವಾಗಿರುತ್ತೆ. ಉಪವಾಸ ಇಲ್ಲದೆ ಮಾಡುವ ಈ ಪರೀಕ್ಷೆ ನಿಜ ಜೀವನದ ಚಿತ್ರಣ ಕೊಡುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಈಗ ಈ ಪರೀಕ್ಷೆಯ ಫಲಿತಾಂಶವನ್ನ ನಿರ್ಧರಿಸುವ ಆ ಒಂದು ನಿರ್ದಿಷ್ಟ ಸಂಖ್ಯೆ, ಆ ಮ್ಯಾಜಿಕ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಊಟದ ನಂತರ ಬ್ಲಡ್ ಶುಗರ್ ಲೆವೆಲ್ 120 mg/dl ಗಿಂತ ಕಡಿಮೆ ಇರಬೇಕು ಅಂತ ನಾವು ಕೇಳಿರ್ತೀವಿ. ಆದ್ರೆ ಡಿಪ್ಸಿ ಪರೀಕ್ಷೆ ಅದಕ್ಕಿಂತ ಭಿನ್ನ. ಯಾಕಂದ್ರೆ ಇಲ್ಲಿ ದೇಹಕ್ಕೆ ಬರೋಬ್ಬರಿ 75 ಗ್ರಾಂ ಗ್ಲೂಕೋಸ್ನ ಒಂದು ದೊಡ್ಡ ಲೋಡ್ ಕೊಡ್ಲಾಗುತ್ತೆ. ಹಾಗಾಗಿ ಇದು ಮಾಮೂಲಿ ಚೆಕಪ್ ಅಲ್ಲ, ಬದಲಿಗೆ ದೇಹವು ಇಷ್ಟು ದೊಡ್ಡ ಸಕ್ಕರೆಯ ಹೊರೆಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಅಳೆಯುವ ಒಂದು ಸ್ಟ್ರೆಸ್ ಟೆಸ್ಟ್. ಮತ್ತು ಇಲ್ಲಿ ಬಂತು ಆ ನಿರ್ಣಾಯಕ ಸಂಖ್ಯೆ 140 mg/dl.
ಇದನ್ನೇ ಈ ಪರೀಕ್ಷೆಯ ಸುರಕ್ಷತಾ ರೇಖೆ ಅಂತ ಕರೀಬಹುದು. ಇದು ಸಾಕಷ್ಟು ಸಂಶೋಧನೆಗಳ ನಂತರ ವೈಜ್ಞಾನಿಕವಾಗಿ ನಿರ್ಧರಿಸಲಾದ ಒಂದು ಕಟ್ ಆಫ್ ಪಾಯಿಂಟ್. ಹಾಗಾದ್ರೆ ಈ 140 ಅನ್ನೋ ಸಂಖ್ಯೆಯ ಮಹತ್ವವೇನು? 2 ಗಂಟೆಯ ನಂತರವೂ ದೇಹವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ 140ಕ್ಕಿಂತ ಕೆಳಗೆ ತರುವುದಕ್ಕೆ ಆಗ್ಲಿಲ್ಲ ಅಂದ್ರೆ ತಾಯಿಯ ದೇಹವು ಸಕ್ಕರೆಯನ್ನ ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ಅರ್ಥ. ಇದು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಪಾಯವಿದೆ ಅನ್ನೋದರ ಸೂಚನೆ. ಸರಿ, ಆ 140 ಅನ್ನೋ ಸೇಫ್ಟಿ ಲೈನ್ ಬಗ್ಗೆ ನಮ್ಗೆ ಈಗ ಸ್ಪಷ್ಟತೆ ಸಿಕ್ಕಿದೆ. ಈಗ ಗರ್ಭಾವಸ್ಥೆಯುದ್ದಕ್ಕೂ ಈ ಪರೀಕ್ಷೆಯನ್ನ ಯಾವಾಗ ಮತ್ತು ಯಾಕೆ ಮತ್ತೆ ಮತ್ತೆ ಮಾಡ್ತಾರೆ ಅನ್ನೋದನ್ನ ನಮ್ಮ ಮುಂದಿನ ವಿಭಾಗದಲ್ಲಿ ನೋಡೋಣ. ನಮ್ಮ ಹಳೆಯ ಸ್ನೇಹಿತ ಹಗ್ಗಜಗ್ಗಾಟದ ವಿಷಯಕ್ಕೆ ಬರೋಣ. ಗರ್ಭಾವಸ್ಥೆ ಮುಂದುವರೆದ ಹಾಗೆ ಪ್ಲಾಸೆಂಟಾ ಕೂಡ ದೊಡ್ಡದಾಗುತ್ತೆ ಅಲ್ವಾ? ಅದು ಬೆಳೆದಂತೆ ಆ ಹಗ್ಗಜಗ್ಗಾಟ ಕೂಡ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಅದಕ್ಕಾಗಿಯೇ ಕಾಲಾನಂತರದಲ್ಲಿ ದೇಹದ ಪ್ರತಿಕ್ರಿಯೆ ಹೇಗೆ ಬದಲಾಗುತ್ತೆ ಅಂತ ನೋಡಕ್ಕೆ ಪರೀಕ್ಷೆಯನ್ನ ಪುನರಾವರ್ತಿಸುವುದು ಬಹಳ ಮುಖ್ಯ. ಸಾಮಾನ್ಯವಾಗಿ ಶಿಫಾರಸು ಮಾಡೋ ಪರೀಕ್ಷೆಯ ವೇಳಾಪಟ್ಟಿ ಹೀಗಿದೆ. ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಗರ್ಭಾವಸ್ಥೆ ನೋಂದಣಿ ಮಾಡಿಸುವಾಗಲೇ ಒಂದಸಲ. ಎರಡನೆಯದಾಗಿ 24ರಿಂದ 28 ವಾರಗಳ ನಡುವೆ ಅಂದ್ರೆ 2ನೇ ತ್ರೈಮಾಸಿಕದಲ್ಲಿ. ಇದು ಗರ್ಭಾವಸ್ಥೆಯ ಮಧುಮೇಹ ಪತ್ತೆ ಹಚ್ಚಲು ಅತ್ಯಂತ ನಿರ್ಣಾಯಕ ಸಮಯ. ಮತ್ತು ಕೊನೆಯದಾಗಿ 3ನೇ ತ್ರೈಮಾಸಿಕದಲ್ಲಿ ಅಂದ್ರೆ 32ರಿಂದ 34 ವಾರಗಳ ನಡುವೆ ತಡವಾಗಿ ಯಾವುದೇ ಬದಲಾವಣೆಗಳಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳೋಕೆ. ಪ್ರತಿಯೊಂದು ತ್ರೈಮಾಸಿಕೋದಲ್ಲೂ ಪರೀಕ್ಷೆ ಯಾಕೆ ಮುಖ್ಯ ಅಂತ ತಿಳ್ಕೊಂಡ ನಂತರ ಈಗ ನಮ್ಮ ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಪರೀಕ್ಷೆಯ ಫಲಿತಾಂಶಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಮುಂದಿನ ಕ್ರಮಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ನೋಡೋಣ. ನೋಡಿ, ಈ ಕೋಷ್ಟಕ ಎಲ್ಲವನ್ನೂ ಸರಳವಾಗಿ ವಿವರಿಸುತ್ತೆ. 2 ಗಂಟೆಯ ನಂತರದ ಬ್ಲಡ್ ಶುಗರ್ ಲೆವೆಲ್ 140 mg/dl ಗಿಂತ ಕಡಿಮೆ ಇದ್ರೆ ಎಲ್ಲವೂ ನಾರ್ಮಲ್ ಅಂತರ್ಥ. ಮುಂದಿನ ತ್ರೈಮಾಸಿಕದಲ್ಲಿ ಮತ್ತೆ ಪರೀಕ್ಷೆ ಮಾಡಿಸಿದ್ರೆ ಸಾಕು. ಒಂದು ವೇಳೆ ಅದು 140 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಗರ್ಭಾವಸ್ಥೆಯ ಮಧುಮೇಹ ಅಂದ್ರೆ GDM ಅಂತ ಪರಿಗಣಿಸಲಾಗುತ್ತೆ. ಆಗ ತಕ್ಷಣವೇ ವೈದ್ಯಕೀಯ ಪೌಷ್ಟಿಕ ಚಿಕಿತ್ಸೆ ಅಂದ್ರೆ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಪ್ರಾರಂಭಿಸಬೇಕಾಗುತ್ತೆ. ಪರೀಕ್ಷೆಯ ಫಲಿತಾಂಶ ನಿಖರಾಗಿ ಬರಬೇಕು ಅಂದ್ರೆ ಕೆಲವು ವಿಷಯಗಳನ್ನ ಗಮನದಲ್ಲಿಡಬೇಕು. ಆ 75 ಗ್ರಾಂ ಗ್ಲೂಕೋಸ್ ನೀರು ತುಂಬಾ ಸಿಹಿಯಾಗಿರೋದ್ರಿಂದ ಕೆಲವರಿಗೆ ವಾಕರಿಕೆ ಬರಬಹುದು. ಅದನ್ನ ತಡೆಯಕ್ಕೆ ಸ್ವಲ್ಪ ನಿಂಬೆರಸ ಹಿಂಡ್ಕೊಳ್ಬಹುದು. ಇನ್ನು ಆ 2 ಗಂಟೆ ಕಾಯುವ ಸಮಯದಲ್ಲಿ ಓಡಾಡಬಾರ್ದು, ಸುಮ್ನೆ ಕೂತಿರ್ಬೇಕು. ಯಾಕೆಂದ್ರೆ ದೈಹಿಕ ಚಟುವಟಿಕೆ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡಬಹುದು. ಒಂದು ವೇಳೆ ವಾಂತಿ ಆದ್ರೆ ಮೊದಲ 30 ನಿಮಿಷದೊಳಗಾದ್ರೆ ಪರೀಕ್ಷೆಯನ್ನ ಬೇರೆ ದಿನ ಮತ್ತೆ ಮಾಡ್ಬೇಕಾಗುತ್ತೆ. 30 ನಿಮಿಷಗಳ ನಂತರವಾದ್ರೆ ಚಿಂತೆ ಇಲ್ಲ, ಪರೀಕ್ಷೆಯನ್ನ ಮುಂದುವರಿಸಬಹುದು. ಒಂದು ವಿಷಯ ನೆನ್ಪಿರ್ಲಿ, ಈ ಇಡೀ ವಿಶ್ಲೇಷಣೆಯ ಉದ್ದೇಶ ಡಿಪ್ಸಿ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಬಗ್ಗೆ ತಿಳಿಸುವುದಷ್ಟೇ. ಗರ್ಭಾವಸ್ಥೆಯ ಮಧುಮೇಹವನ್ನ ಪತ್ತೆ ಹಚ್ಚುವುದು ಕೇವಲ ಮೊದಲ ಹೆಜ್ಜೆ. ಇದರ ನಂತರದ ಸರಿಯಾದ ನಿರ್ವಹಣೆ ಮತ್ತು ಕಾಳಜಿಯೇ ತಾಯಿ ಮಗುವಿನ ಆರೋಗ್ಯಕರ ಭವಿಷ್ಯಕ್ಕೆ ಅಡಿಪಾಯ. ಹಾಗಾದ್ರೆ ಸ್ಕ್ರೀನಿಂಗ್ ಮಾಡೋದು ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅನ್ನೋದು ಸ್ಪಷ್ಟ. ಆದ್ರೆ ನಿಜವಾದ ಸಬಲೀಕರಣ ಅಂದ್ರೆ ಏನು? ಪರೀಕ್ಷೆಯ ಫಲಿತಾಂಶವನ್ನ ತಿಳಿದ ನಂತರ ಆರೋಗ್ಯವನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಆರೋಗ್ಯಕರ ಗರ್ಭಾವಸ್ಥೆಯನ್ನ ಖಚಿತಪಡಿಸಿಕೊಳ್ಳುವ ಮುಂದಿನ ಹಂತಗಳೇನು? ಇದರ ಬಗ್ಗೆ ಯೋಚಿಸಿ ಮತ್ತು ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ. ಕೇಳಿದ್ದಕ್ಕೆ ಧನ್ಯವಾದಗಳು.